ಈ ಕವನದಂಗೂ ಒಂದು ಸೆಟೈರ್ ಅಂತೇಳಿ ಇರುತ್ತೆ, ಒಂದು ವ್ಯಂಗ್ಯ ಅಂತ ಇರುತ್ತೆ, ಒಂದು ಐರನಿ ಎಂದಿರುತ್ತೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಸೆಟೈರ್ ಅಥವಾ ವ್ಯಂಗ್ಯ. ಆ ವ್ಯಂಗ್ಯ ಯಾಕೆ ಅಂದ್ರೆ ಇನ್ನೊಬ್ಬರನ್ನ ಅಸಹ್ಯ ಮಾಡೋಕಿತ್ತಿಲ್ಲ ಏನೋದು ವ್ಯಂಗ್ಯ ಇಪ್ಪದು, ಒಬ್ಬರನ್ನ ತಿದ್ದುಕಿಪ್ಪು ವ್ಯಂಗ್ಯವೇನು. ಅದು ಮಾತಂಗೂ ಸೆಟೈರ್ ಇರಬಹುದು, ಇಪ್ಪು ಸಾಕು. ಆಮೇಲೆ ಈ ಚಿತ್ರಗಳಲ್ಲಿಯೂ ಈ ಸೆಟೈರ್ ಅಥವಾ ವ್ಯಂಗ್ಯ ಇದ್ದದಿದ್ರೆ ಅದು ಈ ಕಾರ್ಟೂನಲ್ಲಿ ಬಹಳಷ್ಟು ಚಂದ ಅದನ್ನು ತಿದ್ದುವ ಅಥವಾ ಸಮಾಜವನ್ನು ಒಂದು ತಿದ್ದುವ ಮಾಧ್ಯಮವೇನು. ಅವ್ರು ಹೇಳಿದ್ರು ಏನಂತೇಳಿ, ಈ ಕುಂದಾಪುರ ಭಾಷೆ ಹಾಗೆ ಹೀಗೆ ಅಂತೇಳಿ ಅದನ್ನು ಕೂಡ ಒಂದು ಭಾಷೆಯಲ್ಲಿ ಅಥವಾ ವ್ಯಂಗ್ಯವಾಗಿ ಹಾಸ್ಯದ ಮೂಲಕ ಕೂಡ ತಿದ್ಲಕ್ಕೇನು. ಯಾಕಂದ್ರೆ ನಮ್ಮ ಈ ಕುಂದಾಪುರದಲ್ಲಿ ಇಡುವಂತ ಹೆಸರುಗಳ ಬಗ್ಗೆ ಒಂದು ನಾ ಹೇಳೋದಿದ್ರೆ, ಆಗಳಿಗೆ ನಾವೆಲ್ಲ ಬಹಳ ಚಂದ ಹೆಸರಿಡ್ತಿತ್ತು. ಮಕ್ಕಳಿಗೆ ಹೆಸರಿಡೋದು ಅಂದ್ರೆ ಅಷ್ಟೂ ಚಂದ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಮಗನ ಕರೆದ್ರು ಕೂಡಲೇ ದೇವ್ರನ್ನ ಕರೆದಂಗ ಆತಿತ್ತು. ದೇವ್ರ ಕೋಣಿಗೆ ಹೊಯ್ದಿ ರೊಟ್ಟಿಲೆ ಮಕ್ಕಳನ್ನೋ ಅಬ್ಬಿನೋ ಅಜ್ಜಿನೋ ಅಪ್ಪನೋ ದೊಡ್ಡಪ್ಪನೋ ಚಿಕ್ಕಮ್ಮನೋ ಯಾರೋ ಮೈದಿನೋ ತಂಗಿಯೋ ಯಾರೋ ಕರೆದ್ರು ದೇವ್ರನ್ನ ಕರೆದಂಗ ಆತಿತ್ತು. ಈಗ ಶೇಖರ ಇಲ್ಬಾ, ನಂದಿ ಇಲ್ಬಾ, ಅಣ್ಣಪ್ಪ ಇಲ್ಬಾ, ಬೊಚ್ಚು ಬಾ, ಸೀನ ಬಾ ಅಂದ್ರೆ ಎಟ್ಲ ಆಯ್ಕೆ ಹೆಸರು ಅದು. ಅಕ್ಕು ಅಕ್ಕಣಿ ಅಪ್ಪು ಅಣ್ಣಯ್ಯ ಸುಬ್ಬ ಜಬ್ಬ ಸಂಕು ಎಂಕು ಚೆಣಕು ಚಿಗುರು ಅಣ್ಣಪ್ಪ ಶಿವರಮ್ಮ ಜಗನ್ನಾಥ ಮಾಬ್ಲ ರಾಮ ಶೀನ ಸಂಜು ಪಂಜು ಮಂಜು ಎಂಟ ಬಚ್ಚ ಬಡಿಯ ಹಳಿಯ ಸದಿಯ ಸೀರ ಶೇಕು ಬಾಬಿ ಗಿಂದು ಬಿಂದು ಗಿರ್ಜ ವಾರಿಜ ನಾಣು, ಇದೆಲ್ಲ ನಮ್ಮ ಕುಂದಾಪುರ ಕನ್ನಡದ ಹೆಸರು. ಎಷ್ಟು ಚಂದ ಇದಿತ್ತು, ಸೀದಾ ಇದಿತ್ತು. ಆದ್ರೆ ಈಗ ಹೆಸರಿಡು ಪದ್ಧತಿ ಹೆಂಗ್ ಕೇಂದ್ರೆ ಇದನ್ನ ಕಾರ್ಟೂನಂಗೂ ಬೇಕಾದ್ರೆ ಚಿತ್ರದಲ್ಲೂ ಅವ್ರು ಬಳಸ್ಕೊಳ್ಲಿಕ್ಕೆ, ಆದ್ರೆ ಮಾತಂಗ್ ಹೆಂಗ್ ಹೇಳೋದು ಕೇಂದ್ರೆ ಈಗೀಗ ಹೆಸರಿಡುದು ಹೆಂಗ್ ಕೇಂದ್ರೆ ಮೊನ್ನೆ ಅಂತದ ಒಂದು ಗಂಡಿನ ಹೆಸರು ಯಾವುದು ಶಾಲಿಂಗ್ ಕೇಂಡಿ, ಯಾವ ಶಾಲೆಯಿಂದ ಹೇಳೋದು ಇಲ್ಲೇ ಹತ್ತು ನಾಳೆ ಮಾಸ್ಟರ್ ಬಗ್ಗೆ ಪಾಪ್ರ ಗಂಡಿನ ಹೆಸರು ಯಶ್ನಿಲ್ ಅಂಬ್ರು. ಅದು ಎಂತ ನೆಲ್ಲೆ ನಾವು ಗನ್ ಸಾಲಿ ನೆಲ್ಲು ಜೀರ್ ಸಾಲಿ ನೆಲ್ಲು ಇದೆಲ್ಲ ನೆಲ್ಲು ಕೇಂಡಿತ್ತು. ಅದು ಬಿಡ್ರಿ ಯಶ್ನೆಲ್ ಅಂದೇಳಿ ಎಲ್ಲೂ ಕೇಂಡುತ್ತಿಲ್ಲ. ಹಾಗೆ ಮತ್ತೊಂದು ಯಾರೋ ನನ್ನ ಹತ್ರ ಹೇಳ್ರಿ, ಅಂದಾಡಿದ್ರೆ ನಂಗೊಂದು ಗಂಡು ಮಗು ಹುಟ್ಟಿತ್ತು, ಒಂದು ಹೆಸರು ಇಡ್ಕಲ್ಲ. ಹಾ, ನೀವು ಇಟ್ಕೊಳ್ಳಕ್ಕಲ್ಲ ಮನೆಗೆ. ಇಲ್ಲ ಇಲ್ಲ, ಈಗೆಲ್ಲ ಹೆಸರಿಡು ಪದ್ಧತಿ ಬೇರೆ. ಅದೊಂದು ಚೂರು ಆಲೋಚನೆ ಮಾಡಿ ಅಪ್ಪನ ಹೆಸರು ಅಮ್ಮನ ಹೆಸರು ಬಪ್ಪಂಗೆ ಇಡ್ಲಕ್ಕಲ್ಲ ಮಾರ್ರಿ. ಇಲ್ಲ ಅಪ್ಪನ ಹೆಸರು ಅಮ್ಮಂಗೆ ಹೆಸರು ಬಪ್ಪಂಗೆ ಇಡುತ್ತಾರೆ. ಒಂದು ಅಪ್ಪನ ಹೆಸರು ಏನು? ಗೋಕುಲ್ ರಾಯರ್. ಅಮ್ಮನ ಹೆಸರು ಅಪ್ಪಿ ಅಕ್ಕ. ಹಳಿ ಹೆಸರು ಬೇಡ, ದೇವ್ರ ಹೆಸರು ಬೇಡ. ಹಳಿ ಹೆಸರು ಬೇಡ, ದೇವ್ರ ಹೆಸರು ಬೇಡ. ಇವ್ರ ಕುಟುಂಬದವ್ರು ಇವ್ರ ಸಂತಾಂತಿಕರು ಯಾರ ಹೆಸರು ಬೇಡ ಅಂದ್ರೆ ಮತ್ತೆ ಏನ್ ಸೇರದ ಹೆಸರು ಬೇಚುದಲ್ಲ? ಕರೋದು ಬೇಡದ ಬಾಲ್ಜಿ ಅಂತ ಬೆಚ್ಚುದ, ಹುಂಟಿಕೋಲ್ ಅಂತ ಬೆಚ್ಚುದ, ಗಂಟಿಗೆ ಅಂತ ಬೆಚ್ಚು. ಹಾ ಅಡ್ಡಿಲ್ಲ, ಕಾಂಬ ಒಂದು ಬೆಚ್ಚುವ ಅಲ್ಲೂ ಕಾಣಿ ವ್ಯಂಗ್ಯವೇ ಇರೋದು, ಸೆಟೈರೇ ಇರೋದು. ಏನಂಬ್ರ ಅಪ್ಪನ ಹೆಸರು ಗೋಕುಲ್ ರಾಯರು, ಅಮ್ಮನ ಹೆಸರು ಅಪ್ಪಿ ಅಕ್ಕ. ನಿಮ್ಮ ಗಂಡಿಗೆ ಗೋಂಕರ್ ಕೆಪ್ಪಿ ಅಂತ ಬೆಚ್ಚಲ್ಲ ಅಂದಿ ನಾನೇ ಕೊಟ್ಟ ಹೆಸರು ಅದು. ಅದಿಲ್ಲ, ಯಾಕಂದ್ರೆ ನಮ್ಮ ಸಂಸ್ಕೃತಿ ನಾವು ಮರೀತಾ ಹೋಗ್ತಾರೆ. ಏನು ಅರ್ಥ ಇಲ್ಲಿದ್ದು ಯಾವ್ದಾರು ಒಂದು ಇಡ್ಲಕ್ಕಲ್ಲ. ಗೋಂಕರ್ ಕೆಪ್ಪಿ ಒಂದು ಜೀವ ಅಲ್ಲ, ಅಲ್ಲೆಲ್ಲ ಮಳೆಗಾಲದಂಗೆಲ್ಲ ಹೂಲ್ ಕೂತ್ರಿಂಗ್ ಅಲ್ಲಿ ಗೊಬ್ಬರ ಕೂತ್ರಿಂಗ್ ಗೋಯ್ ಅಂತದ್ದು. ಹಾಗೆ ಈಗ ಮಾತಂಗೂ ಒಂದು ವ್ಯಂಗ್ಯ ಮಾಡಿ ಸಮಾಜನ ತಿದ್ದುಕಾದ್ರೆ ಚಿತ್ರದ ಮೂಲಕ ಅದನ್ನು ಕೂಡ ತಿದ್ದುಕಾಪ್ತ ಸಾಧ್ಯ. ಯಾವುದು ಈ ನಮ್ಮ ವ್ಯಂಗ್ಯ ಚಿತ್ರಗಳು. ಅದ್ರ ಬಗ್ಗೆ ಅವರು 3 ದಿನ ಬಹಳಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿರು. ಅದನ್ನ ಬಹಳಷ್ಟು ಚಂದ ನೀವು ಅದನ್ನ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದ್ರೆ ಮಾತಾಡ್ಲಕ್ಕ ಕಡೆಗೆ ಅವ್ರು ಹೇಳಿರು ಮಾತಾಡುವ ಸಮಯ ಇಲ್ಲ ಅಂದ್ರೆ ರಟ್ಟಿ ಕೈಗೆ ಎಳ್ಕೊಯ್ ಕೂರ್ಸ್ರು ರಾಜಕಾರರು. ಫಸ್ಟ್ ಅವ್ರು ಮಾತಾಡಿ ಕತ್ತಿಗಿತ್ತೆಲ್ಲ ಹೇಳಿ ಮುಗಿಸಿ ಇದು ಮಾತಾಡುವ ಸಮಯ ಅಲ್ಲ ಅಂದಿರು. ಕೆಲವು ಸರಿ ಹಾಗೆ ಮೈಕ್ ಹಿಡಿದ್ರು ಕೂಡ ಬಹುಶಃ ಪ್ರಾಯಶ ಅಂತೇಳಿ ಮಾತು ಶುರು ಮಾಡ್ತಾರೆ ಕಣಿ ಭಾಷಣ. ಅವ್ರು ಏಗಳಿಗೂ ಮೈಕ್ ಬಿಟ್ಟೇ ಕೊಡುವುದಿಲ್ಲ. ಮಕ್ಕಳಿಗೆ ಸಣ್ಣ ಕೋನ್ ಐಸ್ ಕ್ರೀಮ್ ಕೊಟ್ಟಾರ ಕಂಡಾಗ ಬಹುಶಃ ಪ್ರಾಯಶಃ ಎಂತ ಮುಂದೆ ಹೇಳುವುದಿಲ್ಲ. ಕೆಲವು ಸರಿ ಈ ದೇವಸ್ಥಾನಕ್ಕೆಲ್ಲ ಗಂಟೆಗೆಲ್ಲ ಹೋದಲ್ಲ, ಇವತ್ತಿನ ದಿವಸ ಅಲ್ಲಿ ದಯವಿಟ್ಟು ಮೈಕ್ ಬಿಡುವುದಿಲ್ಲ, ದಯವಿಟ್ಟು ಅಂಬರ್ ಕಾಣಿಬೇಕಾರೆ ಮುಂದಿದ್ ಹೇಳುವುದಿಲ್ಲ. ಪೂರ ಅಲ್ಪ ವಿರಾಮ ಬಿಟ್ರೆ ಸೆಮಿಕಾಲನ್ ಬಿಟ್ರೆ ಪೂರ್ಣ ದಯವಿಟ್ಟು ಅಲ್ಲಿ ಮಂಡ್ಲ ಬರ್ದಿದ್ದಾರೆ, ದಯವಿಟ್ಟು ಅರ್ಚಕರು ಹೊಡ್ಕುದಾರ ರಂಗೋಲಿ ಮೇಲೆ. ದಯವಿಟ್ಟು ಅಲ್ಲಿ ಗೆಂಡದ ಪಾತ್ರೆಗಳು ಸ್ನಾನಕ್ಕೆ ಹೋಗಿದ್ದಾರೆ, ದಯವಿಟ್ಟು ಗೆಂಡ ತೊಳೆ ಹೆಂಗ್ ಸರ್ ಪಾತ್ರೆ ಬೇಗ ಬೆಂತಿ ಕೂದ ಎಂತ ಹಂಗಪ್ಪ ಮೈಕ್ ಕೊಟ್ಟರುಕೊಳ್ಳಿ ನೀವು ಹೇಳಕ್ ನಮ್ಗೆ ಎಷ್ಟೊತ್ತವರಿಗೆ ಮರ್ರಿ ಅಂತ ಏನಂದೇಳಿ ಮತ್ತೆ ಹಿಡ್ಕಂತ ಹೊರದು ಕೂಡ ಅದು ನಾಳೆಗೆ ಒಂದು ವ್ಯಂಗ್ಯ ಬಂದ್ರು ಬಂತು. ಅದಕ್ಕಾಗಿ ಎಷ್ಟೋ ಸಮಾಜ ತಿದ್ದುವ ಪರಿವರ್ತನೆ ಅವು ಇವು ಇಪ್ಪಗೂ ಸಾಕು. ಆದ್ರೆ ಎಲ್ಲರೂ ನಾನು ಹೇಳೋದು ಒಂದು ಕುಂದಾಪುರದ ಬಗ್ಗೆ ಒಂದು ವಿಚಾರ ಹೇಳೋದಿರುತ್ತೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಅಂದ್ರೆ ಇಲ್ಲಿ ಬೇಕಾದಷ್ಟು ಆಚಾರ ವಿಚಾರ ಬೇಕಾದಷ್ಟು ಇತ್ತು. ಅದನ್ನ ಸತೀಶ್ ಸರ್ದು ಕೆಲವೊಂದು ಕಾರ್ಟೂನ್ ಇದ್ರಲ್ಲಿ ನಾನು ಕಂಡಿದೆ. ಅದು ಆದ್ರೆ ಕೆಲವೊಂದು ಇಂಟರ್ನ್ಯಾಷನಲ್ ಲೆವೆಲ್ ಇರ್ತವೆ. ಆದ್ರೆ ಅವ್ರದ್ದು ಕಾರ್ಟೂನಿಗೆ ಎಷ್ಟು ಮಹತ್ವ ಇದೆ ಕೇಳಿದ್ರೆ, ನಮ್ಮ ಮಿತ್ರ ಸುನಿಲ್ ಬೈಂದೂರ್ ಅವ್ರದ್ದು ಕುಂದಾಪುರ.com ಅಂತ ಹೇಳಿ ಒಂದು ಆ್ಯಪ್ ಇದೆ, ನ್ಯೂಸ್ ಆ್ಯಪ್ ಇದೆ. ಅದ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಂಗೆ ಬೇರೆ ಏನು ವಿಚಾರ ಬಪ್ಗಿಲ್ಲ. ಕುಂದಾಪುರದ ನ್ಯೂಸ್ ಬಿಟ್ರೆ ಇದು ನೀವು ತಿಳ್ಕಣಿ, ಕುಂದಾಪುರದಲ್ಲಿ ಅಥವಾ ಈ ಕಾರ್ಟೂನ್ ಚಿತ್ರಗಳಿಗೆ ಅಥವಾ ಕಾರ್ಟೂನ್ ಅನ್ನುವ ಈ ಮಾಧ್ಯಮಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ ಆ ಒಂದು ಗ್ರೂಪಿನಲ್ಲಿ ಸತೀಶ್ ಸರದ ಕಾರ್ಟೂನ್ ಬಿಟ್ರೆ ಬೇರೆ ಯಾರೂ ಏನೂ ಕಳಿಸುವಂಗಿಲ್ಲ. ಅಂದ್ರೆ ಈ ಕಾರ್ಟೂನಿಗೆ ಎಷ್ಟು ಬೆಲೆ ಇದೆ ಅಂತ ನೀವು ತಿಳ್ಕಣಿ. ಆ ಗ್ರೂಪಲ್ಲಿ ಅಷ್ಟು ಮಾತ್ರ. ಒಂದ್ ವೇಳೆ ಇವ್ರು ಏನಾದ್ರು ಕಳಿಸದಿದ್ರೆ ಕೈ ಹಿಂಗ್ ಕಳಿಸ್ರು ಅವ್ರದ್ದು ಮುಖ ಉದ್ದಿನ ಹಪ್ಪಳ ಕಾಣ ಬರುತ್ತೆ. ಕೆಂಪು ಇದ್ರಂಗೆ ಏನಿಲ್ಲ, ಮನೆ ಬಂದು ಮಣ್ಣು ಕಡಿದ್ರು ಆ ನಮ್ಮನೆ. ಯಾಕ ಇದು ಏನ್ ಕೇಳಿದ್ರೆ ಆ
ಕಾರ್ಟೂನಿಗೆ ಅಥವಾ ಈ ಮಾಧ್ಯಮಕ್ಕೆ ಸಮಾಜ ತಿದ್ದುವಲ್ಲಿ ಸುನಿಲ್ ಬೈಂದೂರು ಅಥವಾ ನಮ್ಮ ಸತೀಶ್ ಸರ್, ಆಮೇಲೆ ಈ ವೇದಿಕೆಯಲ್ಲಿರುವ ಗಣ್ಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಷ್ಟು ಶ್ರಮಿಸ್ತಾ ಇದ್ದಾರೆ, ಅಷ್ಟು ಇಂಪಾರ್ಟೆನ್ಸ್ ಅಥವಾ ಅಷ್ಟು ಪ್ರಾಮುಖ್ಯತೆ ಅದಕ್ಕಿತ್ತು. ಮತ್ತೊಂದು ವಿಚಾರ ಹೇಳೋದಿದ್ರೆ, ಈ ವ್ಯಂಗ್ಯ ನಾ ಇಲ್ಲಿ ಕಂಡದ್ದಲ್ಲ, ಅದು ಬೇರೆ ಎಲ್ಲೋ ಒಂದು ಕಂಡದಿದ್ದು. ಯಾಕಂದ್ರೆ ಈ ಮಕ್ಕಳಿಗೆ ಶಾಲೆ ಕಳಿಸೋ ವಿಚಾರ, ಮಕ್ಕಳಿಗೆ ರಾತ್ರಿ ಊಟ ಮಾಡಿಸೋ ವಿಚಾರ, ಅದನ್ನು ಮಾತಲ್ಲೂ ಹೇಳ್ಬೋದು, ವ್ಯಂಗ್ಯ ಚಿತ್ರದಲ್ಲಿ ಬಹಳ ಚಂದ ಕಂಡಿದ್ದೆ. ನಾನು ಎಲ್ಲಂತ ಗೊತ್ತಿಲ್ಲ, ನಾನು ಹುಬ್ಬಳ್ಳಿ ಶಾಲೆಯಲ್ಲಿ ಇದ್ದಾಗ ಕಂಡದ್ದು ಒಂದು ಪೇಪರ್ನಲ್ಲೂ, ಸಂಯುಕ್ತ ಕರ್ನಾಟಕ ಯಾವುದೋ ಗೊತ್ತಿಲ್ಲ, ನಂಗೆ ನೆನಪಿಲ್ಲ, ಅಷ್ಟು ಚಂದ. ಅದನ್ನ ಮಾತಲ್ಲೂ ಕೂಡ ನಾವು ಹೆಂಗೆ ಹೇಳೋದಕ್ಕೆ ಮೊದಲೆಲ್ಲ ಮಕ್ಕಳಿಗೆ ಊಟ ಮಾಡಿಸೋತೀನಿ ಅಮ್ಮ ಏನು ಹೇಳ್ತದಲ್ಲ ಕಂಡ್ರೆ, ಆ ಮರದ ಕೈ ಬಟ್ಲಂಗೆ ಒಂದು ಗೈಟಿಯೋ ಒಂದು ಕಡ್ಗೋಲ್ ಹಿಡ್ಕೊಂಡು ಅನ್ನ ನೂರ್ದು ಮಗಿನ ಚೆಂಚ್ಕಂಬ ಗಡ ಗಡ ಅಲ್ಕಂಡ್ ಅಮ್ಮಾಡ ಆ ಗಂಡು ಇಷ್ಟದಾಡ ಆಳ್ಗಿ ಕಣ ಬಾಯಿ ತೆಗಿತ ಆ ಕೂಳು ಮುದ್ದಿ ನುರಿ ತಾಳ್ತಾ ಮಗು ಹೊಟ್ಟೆ ತುಂಬ ಉಂಟು. ಹೌದಾ? ಗುಡ ಹೊಲ್ಕೊಂಡು ಭೂತ್ ಬಂದು ಗುಡ ಹೊಲ್ಕೊಂಡು ಹಾ ಭೂತ ಎಂತದ್ದು ಇಲ್ದಿರ ಮಾರ ದಿವಸ ಅಪ್ಪನ್ನೇ ತೋರ್ಸೋದು, ಜೀವ ನಡಿ ಮಕ್ಕಳ ಅಪ್ಪನ ಕಂಡೇ ಹೆದರ್ಕಂಬ. ಹೌದೇ? ಈಗೀಗ ಅಪ್ಪನು ತೋರ್ಸುದಿಲ್ಲ, ಅಬ್ಬಿನೂ ತೋರ್ಸುದಿಲ್ಲ, ಚಂದಮಾಮ ಕಾಮದ್ ಗೀಮದ್ ಬಿಡಿ, ಮನಿ ಎಲ್ಲ ಅಪಾರ್ಟ್ಮೆಂಟ್ ಅವು ಇವು ಅಂದ್ರೆ ಹೆರ್ಗು ಹಾಪಿಗೆ ಒಳಗಿನ ಕಾಲು ಹೆರ್ಗು ಹಾಪಕ್ಕೆ ಹಾಕೋ ಜಾಗ ಇಲ್ಲ, ಸೊಣ ಲಂಕಿಲ್ಲ, ಹೊಟ್ಟೆಣಿಗೆ ಹಾಕಿಲ್ಲ, ಉಗುರು ಮುದ್ ನೀರಿಗೆ ಹಾಕೋಕಿಲ್ಲ ಅಂತಾರಲ್ಲ, ಕೆಲಸವೇ ಇಲ್ಲ, ಒಳಗೆ ಕುತ್ಕೊಂಡು ಮಾಡ್ರಿ. ಅದಕ್ಕೆ ಏನು ಮಕ್ಕಳು ಉಣಿಸೋದು ಹೆಂಗೆ? ಉಣ್ಕೆ ಉಣಿದ್ರೆ ಮತ್ತೆ ಬದುಕಲ್ಲ. ಅಬ್ಬಿ ಮಕ್ಕಳು ನೂರ್ದು ಉಣಿಸೋದು ಕಾಣಿ. ಅದಕ್ಕಾಗಿ ಹೆಚ್ಚಿನ ಮಕ್ಕಳಿಗೆ ದೇವಸ್ಥಾನ ಮತ್ತೊಂದು ಯಾವುದಕ್ಕೂ ಹಾತಿಲ್ಲ. ಯಾಕೆ ಅಂದ್ರೆ ಆಗ ಅಮ್ಮಾಡ ತೋರ್ಸುಕ್ ಎಂತಿಲ್ಲ. ಅಪ್ಪ ಆಫೀಸಿಗೆ ಹೋಯ್ನೋ ಬಾರ್ ಬದಿಂಗೋ ಮರನ ಗಟ್ಟಿಂಗ್ ಎಲ್ಲೋ ಇದ್ದ, ಅಪ್ಪ ಬಪ್ಪು ತಡ ಹತ್ತು ತೋರ್ಸುಕ್ ಅಜ್ಜ ಯಾರಿಲ್ಲ. ಯಾಕಂದ್ರೆ ಈಗ ನಮ್ದು ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಲ್ಲ. ಅಪ್ಪ ಎಲ್ಲೋ ಅಜ್ಜಿ ಎಲ್ಲೋ ಯಾರ್ಯಾರು ನಾವೇ ಗಂಡ ಹೆಂಡತಿ ಮಕ್ಕಳು ಅಂಬುದು ಒಂದು ಸಂಸಾರ. ಈಗ ಅದ್ರಿಗೆ ಏನ್ ಸಿಕ್ಕುತ್ತೇನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ತೋರ್ಸುಕ್ ಯಾರಿದ್ರು? ಯಾರು ತೋರ್ಸುಕಿಲ್ಲ. ಒಟ್ಟೊತ್ತಿಗೆ ಏನ್ ಹೇಳುದು? ಟಿವಿ ಕಾಂತ ಗೊಡ ಅಲ್ಕೊಂಡು ಅಮ್ಮಾಡ ಅಂಬುದಷ್ಟೊತ್ತಿಗೆ ಟಿವಿ ಹಾಕೋದು ನಾಗಿಣಿ ಬೋಲ್ ಇಂತಾದಡ ಈ 10 ರೂಪಾಯಿ 3 ನಂಗ್ ಬರ್ತಲ್ಲ, ನಂಗಿನ ಕಣ ಇದ್ ನಾಲ್ಗೆ ಹೆರ್ಗ ಹಾಕೋದು. ಆ ಹಾವಿನ ಗಂಡಿನ ಉಣಿಸ್ರೆ ಗಂಡು ಜೀವಮಾನಕ್ಕೂ ಹೆದರ್ಕಂಡು ಗಂಡು ನಾಗರ ಪಂಚಮಿಗೂ ತನು ಹಾಕೋಕ್ಕಾತಿಲ್ಲ. ಈಗ ಅದಕ್ಕೆ ಹೆಚ್ಚಿನವ್ರ ಮಕ್ಕಳು ತನು ಹಾಕೋಕ್ಕಾತಿಲ್ಲ. ಅದಕ್ಕೆ ಸಣ್ಣತಿನ 9 ಕಂಡು ಹೆದರ್ಕೊಂಡಿದ್ದು. ಆಗಳಿಗೆ 9 ಚಂದಮಾಮ ಕಂಡು ಬರೀತಿದ್ದೀರಿ, ಉಂತಿದ್ದು ಅದ್ರ ಮೇಲೆ ಕವನ ಬರೀತಿದ್ರು, ಅದ್ರ ಮೇಲೆ ವ್ಯಂಗ್ಯ ಚಿತ್ರ ಬಿಡಿಸ್ತಿದ್ರು. ಆದ್ರೆ ಈಗ ಏನ್ ಕೇಂದ್ರೆ ಮಾಧ್ಯಮವೇ ಮಕ್ಕಳು ಉಣಿಸೋದು ತಿದ್ದುದು ಎಲ್ಲವೂ ಬದಲಾಯಿತು. ಇದನ್ನ ಪ್ರತಿಯೊಂದು ಕಡೆಯಲ್ಲಿ ಅಂದ್ರೆ ಮಾತಿನ ಮೂಲಕ ಇದನ್ನ ಹೇಳ್ಕೊಂಡು ಹೋಗ್ಬೋದು. ಆದ್ರೆ ಸತೀಶ್ ಸರ್ ಮತ್ತೆ ಇಲ್ಲಿ ವೇದಿಕೆಯಲ್ಲಿರುವಂತ ಕೆಲವು ಗಣ್ಯರು ಇರ್ಬೋದು, ಇಲ್ಲಿ ಎದುರಿರುವಂತ ಗಣ್ಯರು ಇರ್ಬೋದು, ಇವರು ಕೂಡ ಇದನ್ನ ತಿದ್ದುವಂತ ಹೇಗೆ ಮಾಡ್ತಾರೆ ಕೇಳಿದ್ರೆ ಒಂದು ರೇಖೆ, ಒಂದು ಚಿತ್ರದ ಮೂಲಕ ಮಾಡ್ತಾರೆ. ಹಾಗೆ ನಮ್ಮ ಸಂಸ್ಕೃತಿ ಅಂದ್ರೆ ನಾ ಇದನ್ನ ಹೆಚ್ಚಿನ ಕಡೆಯಲ್ಲಿ ಹೇಳಿದ್ದೇನೆ, ನಮ್ಮಲ್ಲಿರುವ ಆಚಾರ ವಿಚಾರ ಅವ್ರು ಆಗ ಹೇಳಿದ್ರು ಎಲ್ಲೋ ಬೇರೆ ಬೇರೆ ಭಾಷೆನ ಬೇರೆ ಬೇರೆ ಕಡೆ ಬೆಳೆಸಿ ಇದು ಮಾಡಿದ್ರು ಅಂತ ಹೇಳಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಕೂಡ ಇದೆ. ಯಾಕಂದ್ರೆ ನಮ್ಮಲ್ಲಿರುವ ಆಚಾರ ವಿಚಾರಗಳು, ಕುಂದಾಪುರದಲ್ಲಿರುವ ಆಚಾರ ವಿಚಾರ ಸಹಕಾರ ಬೇರೆ ಕಡೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಉಡುಪಿ, ಮಣಿಪಾಲ, ಮಂಗಳೂರಿನವ್ರು ಬೇಜಾರು ಮಾಡ್ಕೊಂಡ್ಬೇಡಿ, ನಮ್ಮದನ್ನ ನಾವು ಹೇಳಕ್ಕೆ ಆಗ್ತಲ್ಲ. ಯಾಕೆಂದ್ರೆ ನಮ್ಮಲ್ಲಿರುವುದು ಮಾರಿ, ಜಕ್ಕಣಿ, ಹೊಸಲಜ್ಜಿ, ಆಸಡೆಬ್ಬ, ಕೊಡಿಯಬ್ಬ, ದಿವಳೆಬ್ಬ, ಹೊಸಕಿ ಬಾಗುದು, ಮಣ್ಣಿಗೆರ್ಸಿ, ಸ್ವಾಮಿನಿ, ಚಪ್ಪಿ ದೋಸೆ, ತೌಡು ದೋಸೆ, ಉಂಡಾಳ್ಕ, ಓಡ್ ದೋಸೆ, ಮೆತ್ತಿ ದೋಸೆ, ನೆಲಿನ ಸೊಪ್ಪಿನಿಟ್ಟ, ದಾಸನ ಸೊಪ್ಪಿನಿಟ್ಟ, ಕಾಸನ ಸೊಪ್ಪು, ಅವು ಇವು ಮತ್ತೊಂದು ಕರೋಳಿಂಡಂಗ, ಅಕ್ಕಿ ಹೊರೋದು, ಗಂಟಿ ಮೇಸುವುದು, ಬಾಗಳು ಹೆಕ್ಕುವುದು, ಮಳಿ ಹೆಕ್ಕುವುದು, ಗೆಣಗು ಸುಡುವುದು, ಹಣಿಕಂಡು, ದುರ್ಕಲ, ನಾವುಂಟೆ, ನಾಯಿನಣ್ಣು, ಸೂರ್ಯಣ್ಣ, ಜುಳ್ಕನಣ್ಣು, ಜಡ್ಮುಳಣ್ಣು, ಕ್ವಾಲ, ನ್ಯಾಮ, ಆಟ, ಗೆಂಡ, ಹೌದರಾಯಿನ ವಾಲ್ಗ, 1 2 ಊಟಿ ಮಾಡುವುದು ಮತ್ತು ಒಳಗೆ ಹಾಕುದು ಮಾಯೋ. ಇವೆಲ್ಲ ಬಿಟ್ಕೊಂಡು ಕೆಲವರು ಪರೂರಿಗೆ ಹೋಗಿ ಬಂದ್ಕೊಂಡು 3 ದಿವಸ ಯಾರದಾರು ಬೇಕರಿ ಏನಾರು ರೋಡ್ ಸೈಡ್ ಒಂದು ಅಂಗಡಿ ಕೌಂಚಾಯ್ಕೊಂಡು ಇಲ್ಲಿ ಬಂದ್ಕೊಂಡು ಏನಮ್ಮ ಬೆಂಗಳೂರು ತುಂಬಾ, ಏನಮ್ಮ ಕುಂದಾಪುರ ತುಂಬಾ ಹಾಟಮ್ಮ, ಏನ್ ಮಚ್ಚ ಅಂತ ಚಕ್ಕಿ ಬಡುಕ ತುಂಬಾ ಹಾಟಮ್ಮ, ನೀರ್ ಹಾಕೊಂಡು ಕುಡಿ ಗೆಂಟಲ್ ಸುಡಿದ್ರೆ. ಇದನ್ನು ಕೂಡ ಕೆಲವೊಂದು ಭಾಷೆ ಬದಲಾವಣೆ ಆದದ್ದನ್ನು ಯಾವುದೋ ಒಂದು ಲೋಕಲ್ ಪತ್ರಿಕೆಯಲ್ಲಿ ನಾನು ಬ್ರಹ್ಮೋರದಲ್ಲಿ ಯಾವುದೋ ಅಂಬ ಹೋಟ್ಲ್ ಪಕ್ಕದಲ್ಲಿ ಒಂದು ಇದ್ರ ಪ್ರಕಾಶ್ ಹೋಟ್ಲ್ ಹತ್ರ ಒಂದು ಅಂಗಡಿ ಬುಕ್ ಸ್ಟಾಲ್ ಅದ್ರಲ್ಲಿ ತಗೊಂಡ್ಕೊಂಡಿದೆ. ಅಂದ್ರೆ ಯಾರು ಲೋಕಲ್ ಅವರೇ ಮಾಡಿದ್ದದನ್ನ ಆ ವ್ಯಂಗ್ಯ ಚಿತ್ರ. ಅಂದ್ರೆ ನಮ್ಮ ಸಂಸ್ಕೃತಿ ಬೇರೆ ಯಾವುದೋ ಪಾಶ್ಚಾತ್ಯೀಕರಣ, ಅರ್ಬನೈಸೇಷನ್, ಮಾಡರ್ನೈಸೇಷನ್, ಸಂಸ್ಕೃತೈಸೇಷನ್, ಇದ್ರ 3ರಲ್ಲಿ ನಮ್ಮ ಹಳ್ಳಿ ಸಂಸ್ಕೃತಿ ಎಲ್ಲ ಮರ್ತು ಹೋಗಿದೆ ಅನ್ನೋದಕ್ಕೂ ಕೂಡ ಒಂದು ವ್ಯಂಗ್ಯ ಚಿತ್ರ ಹಾಕೊಂಡದ್ದು. ಹಾಗಾಗಿ ಕೆಲವೊಂದು ನಾನು ನಗೆ ಹಬ್ಬದಲ್ಲಿ ಹೋಗಿ ಮಾತಾಡೋದಿದ್ರೆ ಅದಕ್ಕೆ ಮೂಲ ಇರು ಅಜಯಕರ್ರ ಆಗ್ಲೇ ಹೇಳಿದ್ದಾರೆ. ಅದಕ್ಕಾಗಿ ಇದಕ್ಕೆ ಈ ವೇದಿಕೆಗೆ ಅಂದ್ರೆ ಈಗ ನೀವು ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ, ಅದೆಲ್ಲದೂ ಶುಭವಾಗ್ಲಿ. 3 ದಿವಸ ಇದು ಉತ್ತರ ಯಶಸ್ಸನ್ನ ಕಾಣ್ಲಿ ಅಂತ ಹೇಳ್ತಾ, ನನ್ನ ಮಾತೆಲ್ಲಾದ್ರೂ ತಪ್ಪಾಗಿದ್ದಿದ್ರೆ ಅಲ್ಲೇ ಕ್ಷಮೆ ಇರಲಿ. ಮನೆ ಫೋನ್ ಮಾಡಿ ಹೇಳಿ, ಹಿಂಗೆ ಹೇಳೋದು ಬೇಡ ಇತ್ತು ನೀವು ಅಂತ ಹೇಳಿಬಿಟ್ರೆ ಇಲ್ಲಿ ಯಾರೂ ಬೈಯೋದು ಬೇಡ. ಅದಕ್ಕಾಗಿ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೆ. ಕುಂದಗನ್ನಡಂ ಗೆಲ್ಗೆ ಈ ವಾಟ್ಸಪ್ ಯಾವ್ದಿದು ಕಾರ್ಟೂನ್ ಹಬ್ಬ, ಇದು ಕೂಡ ಉತ್ತರ ಯಶಸ್ಸನ್ನ ಗೆಲ್ಲಿ, ಇದು ಕೂಡ ಗೆಲ್ಗೆ, ಇದು ಕೂಡ ಬಾಳ್ಗೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ.